ನಮಸ್ಕಾರ ಎಲ್ಲರಿಗೂ. ನಾನೊಂದು ಸ್ಪೆಷಲ್ ಟ್ರಾನ್ಸಿಷನರಿ ಫೇಸಲ್ಲಿ ಇರೋದಕ್ಕೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇನ್ಮೇಲೆ ಅದು ಬೇಗ ಎಂಡ್ ಆಗುತ್ತೆ ಆ ಟ್ರಾನ್ಸಿಷನರಿ ಫೇಸ್. ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಪೆಕ್ಯುಲಿಯರ್ ಆಗಿರ್ತಕ್ಕಂಥ ಒಂದು ಟಾಪಿಕ್ನ ತಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ಸೊ ಈ ಡಾವೋಯಿಸಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದು ಚೀನಾದಲ್ಲಿ ಬಂದಿರತಕ್ಕಂಥ ಕಾನ್ಸೆಪ್ಟು. 2500 ವರ್ಷಗಳ ಹಿಂದೆ ಲಾವೋ ತ್ಸು ಅಂತ ಒಬ್ಬ ಇದ್ದರು ಚೀನಾದಲ್ಲಿ. ಅವರು ಟಾವೋ ಟೆ ಚಿಂಗ್ ಅಂತ ಒಂದು ಬುಕ್ಕಲ್ಲಿ ಕೆಲವೊಂದು ಸತ್ಯಗಳನ್ನು, ಕೆಲವೊಂದು ಹೈಯರ್ ಆರ್ಡರ್ ಸತ್ಯಗಳನ್ನು ಬರೆದಿದ್ದಾರೆ. ಆ ಒಂದು ಸತ್ಯಗಳು ಎಷ್ಟು ನಮ್ಮ ಲೈಫಿಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತಂದರೆ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಹಿಂದಿರ್ತಕ್ಕಂಥ ಹೇಗೆ ಅದನ್ನು ಸೈಂಟಿಫಿಕಾಗಿ ಕೋರಿಲೇಟ್ ಮಾಡ್ಬೋದು ನಮ್ಮ ಲೈಫಿಗೆ ಅಂತ. ಸೊ ಫಸ್ಟ್ ಇದನ್ನು ಮಾಡೋಕ್ಕಿಂತ ಮುಂಚೆ, ಈ ಲೈಫ್ ಅಂತ ಅಂದಮೇಲೆ ಎಲ್ಲರಿಗೂ ಒಂದು ಕನಸುಗಳು, ಆಸೆಗಳು ಇರ್ತವೆ. ನಾನು ಅದ್ರ ಮೇಲೆ ಜಾಸ್ತಿ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ, ಹೇಗೆ ಅದು ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡಿಬಿಟ್ಟು ಅದನ್ನು ಪಡ್ಕೊಳ್ಳೋದು, ಈ ಥರ ಎಲ್ಲ. ಸೊ ಈ ಥರ ಆಸೆಗಳು ಅಂತಂದರೆ ಅವು ನಮಗೆ ಕಣ್ಣಿಗೆ ಕಾಣುತ್ತೆ. ಅಂದರೆ ನಾವು ಡಿಫೈನ್ ಮಾಡ್ತೀವಿ, ವ್ಯಕ್ತ ಅಂತ ಕರೀತಾರಲ್ಲ ಕನ್ನಡದಲ್ಲಿ, ವ್ಯಕ್ತ ಆಗಿರ್ತವೆ ನಮಗೆ ಕಣ್ಣಿಗೆ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಏನನ್ನು ಚೇಸ್ ಮಾಡ್ತಿದ್ದೀವಿ, ಏನನ್ನು ಬೇಕು ಅಂತ ಬಯಸ್ತಾ ಇದ್ದೀವಿ, ಏನು ಮ್ಯಾನಿಫೆಸ್ಟ್ ಆಗಬೇಕು ಅಂತ ಅಂದ್ಕೊಳ್ತೀವಿ, ಅದು ವ್ಯಕ್ತ ಆಗಿದೆ, ಅಂದರೆ ಕಣ್ಣಿಗೆ ಕಾಣ್ತಾ ಇದೆ ಅಂತ. ಸೊ ಒಂದು ಪ್ರತಿಪಾದನೆ ಅದು ಏನಪ್ಪ ಅಂತಂದರೆ, ಏನು ಕಾಣುತ್ತೋ ಅಥವಾ ಏನು ಇದೆ ಅಂತ ಅನಿಸುತ್ತೋ, ಅಥವಾ ಬೇಸಿಕಲಿ ಏನು ವ್ಯಕ್ತ ಆಗಿದೆ ಅಂತ ಅನಿಸುತ್ತೋ ಅದು ಇರಲ್ಲ. ಏನು ಇರಲ್ವೋ ಅದು ವ್ಯಕ್ತ ಆಗಿರುತ್ತೆ ಆ್ಯಕ್ಚುಲಿ. ಸೊ ಇದು ಉಲ್ಟಾ, ಇದೇನು ಉಲ್ಟಾ ಹೇಳ್ತದೆ, ನೀವು ಏನೇನು ಹೇಳ್ತದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಟಾವೋ ಟೆ ಚಿಂಗ್ ಅಂತ ಒಂದು ಬುಕ್ ಹೇಳಿದ್ನಲ್ಲ, ಅದರಲ್ಲಿ ಫಸ್ಟ್ ಲೈನಲ್ಲಿ ಈ ಥರ ಬರುತ್ತೆ: ದ ಟಾವೋ ದಟ್ ಕ್ಯಾನ್ ಬಿ ಟೋಲ್ಡ್ ಈಸ್ ನಾಟ್ ಎಟರ್ನಲ್ ಟಾವೋ ಅಂತ. ಅಂದರೆ ಏನನ್ನಾದರೂ ಒಂದನ್ನು ನೀವು ನೇಮ್ ಮಾಡ್ತೀನಿ, ಏನಾದರೂ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೋದರೆ ಅದು ಇರಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ವ್ಯಕ್ತವಾಗ್ಬಿಟ್ಟಿದೆ ಅಂತ. ಇದು ಕೇಳಿದಷ್ಟು ಒಂಥರ ಕ್ರೇಜಿ ಅಂತ ಅನಿಸ್ತಾ ಹೋಗುತ್ತೆ. ಅಲ್ಲ, ನೀನು ಹೇಳ್ತಿದೀಯಾ ವ್ಯಕ್ತ ಆಗಿದೆ ಅಂತ ಹೇಳ್ತೀನಿ, ಅಂದರೆ ಎದುರಿಗೆ ಕಾಣ್ತಾ ಇದೆ. ಹಾಗಿದ್ರೆ ಕಾಣ್ತಾ ಇರೋದು ಹೇಗೆ ಇಲ್ಲದೆ ಇರೋಕ್ಕೆ ಸಾಧ್ಯ? ಕಾಣ್ತಾ ಇದೆಯಲ್ಲ, ಮತ್ತೆ ಅದಕ್ಕೇನು, ಅದೇನು ಸುಳ್ಳು, ಅದೇನು ಇಲ್ಯೂಷನ್ನ ಮತ್ತೆ ಅಂತ. ಸೊ ಯಾಕೆ ಈಗ ಬರೆದ್ರು ಲಾವೋ ತ್ಸು, ದ ಟಾವೋ ದಟ್ ಕ್ಯಾನ್ ಬಿ ನೇಮ್ಡ್ ಈಸ್ ನಾಟ್ ದ ಎಟರ್ನಲ್ ಟಾವೋ ಅಂತ. ಅಂದರೆ ಈ ಟಾವೋ ಅಂತಂದರೆ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ, ಯಾಕೆ ಈ ಪದ ಹೇಳ್ತಿದ್ದೀನಿ ಅವಾಗವಾಗ ಅಂತಂದರೆ, ನಮಗೆ ಕೆಲವೊಂದು ಎಲ್ಲದಕ್ಕೂ ರೀಸನ್ ಸಿಗಲ್ಲ ಲೈಫಲ್ಲಿ, ಇದು ಯಾಕೆ ಹಂಗಾಯ್ತು ಅಂತ. ಸೊ ನಾವೇನು ಮಾಡ್ತೀವಿ, ಅದು ನಮ್ಮ ಹಣೆ ಬರಹ ಅಥವಾ ವಿಧಿ ಅಥವಾ ದೇವ್ರು ಹಂಗೆ ನಡೆಸ್ತಿದ್ದಾನೆ ಅಥವಾ ಫೇಟ್ ಹಂಗಾಗಿದೆ ಅಂತ ಈ ಒಂದು ಬ್ರಾಡರ್ ಸೆನ್ಸಲ್ಲಿರ್ತಕ್ಕಂಥ ಹ್ಯೂಮನ್ ಮೈಂಡ್ ಪರ್ಸೆಪ್ಟಬಲ್ ಆಗದೇ ಇರ್ತಕ್ಕಂಥ ಒಂದು ಆಚೆ ಕಡೆ ಒಂದು ಏನು ಟರ್ಮ್ ಇದೆ, ಸತ್ಯ ಸುಳ್ಳುಗಳ ನಡುವೆ ಆಚೆ ಏನಿದೆ, ಅದಕ್ಕೆ ನಾವು ಟಾವೋ ಅಂತ ಕರಿತೀವಿ. ಅಂದರೆ ಇದೊಂದು ನೇಚರಲ್ಲಿ ಇರ್ತಕ್ಕಂಥ ಶಕ್ತಿ ಅಂತ ಅನ್ಬೋದು, ಅಥವಾ ಇದನ್ನು ದೇವ್ರು ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಕೆಲವೊಬ್ರು. ಅಂದರೆ ಅರಿಯೋಕ್ಕಾಗಲ್ಲ, ಅಮೂರ್ತ. ದೇವ ಅಂದರೆ ಅಮೂರ್ತ ಕಲ್ಪನೆ. ನೀ ಎಲ್ಲಿ ತನಕ ಒಂದು ಮೂರ್ತವಾಗಿರುತ್ತೋ ಅದು ದೇವ್ರ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವ್ರನ್ನ ಅರಿಯೋಕ್ಕೆ ಸಾಧ್ಯ ಇಲ್ಲ ನಿನ್ನ ಹ್ಯೂಮನ್ ಮೈಂಡಿಂದ. ಅದು ಒಂಥರ ಕಲ್ಪನೆಗೆ ಮೀರಿದ್ದು, ತರ್ಕಕ್ಕೆ ಮೀರಿದ್ದು ಅಂತಾರಲ್ಲ, ಇದು ತರ್ಕಕ್ಕೆ ಮೀರಿದ್ದು ಅನ್ನೋದನ್ನು ನಾವು ಟಾವೋ ಅಂತ ಕರಿಬೋದು. ಬಟ್ ಈಗ ನಾವೆಲ್ಲ ಏನನ್ನೂ ಮೀರಿಲ್ಲ, ಯಾಕಂದರೆ ನಾವು ಮೆಟೀರಿಯಲಿಸ್ಟಿಕ್ ಜಗತ್ತಿನಲ್ಲಿ ಮನುಷ್ಯರಾಗಿ ಈ ಥರ ಬದುಕ್ತಾ ಇದ್ವಿ. ಸೊ ನಾವು ಇಲ್ಲದೆ ಇರೋದನ್ನು ಹೇಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ಇದೇ ಇರೋದು ಇಲ್ಲ ಅಂತೀಯ, ಇಲ್ಲ ಇರೋದು ಇದೆ ಅಂತೀಯ. ಹಾಗಿದ್ರೆ ಇದೆ ಮತ್ತು ಇಲ್ಲಗಳ ನಡುವೆ, ಇದೆ ಮತ್ತು ಇಲ್ಲಗಳ ಆಚೆ ಏನಿದೆಯೋ ಅದನ್ನು ನಾವು ಈ ಒಂದು ಜಾಗದಲ್ಲಿ ಇದ್ಕೊಂಡು ಅರಿಯೋದು ಹೇಗೆ ಅಂತಂದಾಗ, ಒಂದು ವಿಜ್ಞಾನದಲ್ಲಿ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ ಬರುತ್ತೆ. ನೀವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಐರನ್ ಮತ್ತು ಮ್ಯಾಗ್ನೆಟ್ ಇಟ್ಕೊಂಡು ಆಟ ಆಡ್ತಿದ್ರಿ. ಸೊ ಇದು ಎಲ್ಲರೂ ಆಟ ಆಡಿರ್ತಾರೆ ಮೋಸ್ಟ್ಲಿ. ಯಾಕೆ ಐರನ್ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಆನ್ಸರ್ ಸಿಗುತ್ತೆ ಆ್ಯಕ್ಚುಲಿ. ಯಾಕೆ ನಥಿಂಗ್ನೆಸ್ಸಿಂದ ಎಲ್ಲವೂ ಬರ್ತವೆ, ಎಲ್ಲವೂ ಇದ್ದರೆ ಯಾಕೆ ನಥಿಂಗ್ನೆಸ್ ಆಗಿರುತ್ತೆ ಅದು ಅಂತ ಇಲ್ಲಿ ಒಂದು ಆನ್ಸರ್ ಬರ್ತಾ ಹೋಗುತ್ತೆ. ಈ ಕಬ್ಬಿಣ, ನಿಕ್ಕಲ್ಲು, ಈ ಥರ ಒಂದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ, ಆದರೆ ಮ್ಯಾಗ್ನೆಟಿಕ್ಕಿಗೆ ಅಟ್ರಾಕ್ಟ್ ಆಗುವಂಥ ಮೆಟಲ್ಸ್ಗಳನ್ನ ನಾವು ಕನ್ಸಿಡರ್ ಮಾಡೋಣ. ಕಬ್ಬಿಣ ಅಂತ ಐರನ್ 46 ಪ್ರೋಟಾನ್ 46 ಎಲೆಕ್ಟ್ರಾನ್ಸ್ ಇರ್ತಾವೆ ಅದರಲ್ಲಿ, ಆಟಮ್ಸಲ್ಲಿ. ಈ ಕಬ್ಬಿಣ ಮೊದಲು ಐರನ್ನಿಗೆ ಮ್ಯಾಗ್ನೆಟ್ ಇಲ್ಲದೆ ಇರೋ ಇಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಅದೇನು ಅಟ್ರಾಕ್ಟ್ ಆಗಲ್ಲ, ಯಾಕಂದರೆ ಏನೂ ಇಲ್ಲ ಅಟ್ರಾಕ್ಟ್ ಆಗೋಕ್ಕೆ. ಸೊ ನಥಿಂಗ್ ಇದೆ ಅಂತ ಅಂದ್ಕೊಳ್ತೀವಿ ನಾವು, ಏನೂ ಇಲ್ಲ. ಸೊ ಅದ್ರ ಹತ್ತಿರ ನಾವು ಮ್ಯಾಗ್ನೆಟ್ ತರ್ತೀವಿ, ಅಯಸ್ಕಾಂತ. ಅದು ಹತ್ತಿರ ತಂದ ತಕ್ಷಣ ಕಬ್ಬಿಣ ಅದಕ್ಕೆ ಅಟ್ಯಾಚ್ ಆಗೋಗ್ಬಿಡುತ್ತೆ. ಸೊ ಅವಾಗ ನಾವು ಏನು ಅಂದ್ಕೊಳ್ತೀವಿ, ಏನೋ ಮ್ಯಾಜಿಕ್ ಆಗ್ತಾಯಿದೆ, ಏನೋ ಶಕ್ತಿ ಇದೆ, ಅಯಸ್ಕಾಂತ ಶಕ್ತಿ ಅಂತ, ನಾವು ಮ್ಯಾಗ್ನೆಟಿಕ್ ಶಕ್ತಿ
ಆದರೆ ಈ ಶಕ್ತಿ ಅಂದರೆ ಏನು? ಇದು ಏನು ಅಂತಂದರೆ, ಕಬ್ಬಿಣವನ್ನು ನೀವು ಇನ್ನೂ ಡೀಪಾಗಿ ಹೋಗ್ತಾ ಹೋಗ್ತಾ ಅಟಾಮಿಕ್ ಲೆವೆಲಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಚಿಕ್ಕ 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 ಡೊಮೇನ್ಗಳು ಅಂತ ಇರ್ತವೆ. ಈ ಡೊಮೇನ್ಗಳು ಅಂತಂದರೆ ಏನೂ ಅಲ್ಲ, ಕೆಲವೊಂದು ಗ್ರೂಪ್ ಆಫ್ ಆಟಮ್ಸ್, ಸಣ್ಣ 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 ಗ್ರೂಪ್ ಆಫ್ ಆಟಮ್ಸ್, ಅದನ್ನು ನಾವು ನೋಡ್ಬೋದು. ಲೈಕ್ ತುಂಬ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಅದನ್ನು ಡೊಮೇನ್ಗಳು ಹೇಗೆ ಕಾಣ್ತು ಅಂತ ನೋಡ್ಬೋದು. ಅದು ವರ್ಟಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ. ಚಿಕ್ಕ 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 ಸ್ಟ್ರಕ್ಚರ್ಗಳು ಒಂಥರ ಈ ದೇಶವನ್ನು, ರಾಜ್ಯಗಳು ಹೇಗೆ ಒಂಥರ ಗಡಿ ಮಾಡ್ಕೊಂಡಿರ್ತಾವೋ, ನಂದಿದು ಅಂತ, ಆ ಥರ ಚಿಕ್ಕ 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 ಡೊಮೇನ್ಗಳು ಇರ್ತವೆ ಕಬ್ಬಿಣದಲ್ಲಿ. ಆದರೆ ಆ ಡೊಮೇನ್ಗಳು ಒಂದು ಮ್ಯಾಗ್ನೆಟಿಕ್ ಮೂಮೆಂಟ್ನ ಹೊಂದಿರ್ತವೆ. ಏನಿದು ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತಂದರೆ, ಇಷ್ಟು ಗ್ರೂಪ್ ಆಫ್ ಆಟಮ್ಸ್ ಅಂತ ಹೇಳಿದ್ನಲ್ಲ, ಡೊಮೇನ್ಸ್ ಅಂತ ಹೇಳಿದ್ನಲ್ಲ, ಇದು ಒಂದು ಡೈರೆಕ್ಷನ್ಗೆ ಹೋಗಬೇಕು ಅಂಥೇಳಿ ಅವುಗಳ ಎಲೆಕ್ಟ್ರಾನ್ ಆ ಥರ ಸ್ಪಿನ್ ಆಗ್ತಾ ಇರ್ತವೆ. ಅಂದರೆ ಅವುಗಳ ಮ್ಯಾಗ್ನೆಟಿಕ್ ಮೂಮೆಂಟ್ ಒಂದು ಡೈರೆಕ್ಷನ್ ಇರುತ್ತೆ, ಒಂದು ಈ ಕಡೆ ಇರುತ್ತೆ, ಒಂದು ಕಡೆ ಇರುತ್ತೆ. ಲೈಕ್ ರ್ಯಾಂಡಮ್ ಆಗಿರ್ತವೆ ಮೊದಲು ಮ್ಯಾಗ್ನೆಟ್ ಇಲ್ಲದೆ ಇರೋ ಟೈಮಲ್ಲಿ. ಯಾವಾಗ ಮ್ಯಾಗ್ನೆಟ್ ತರ್ತೀವೋ ಅವಾಗಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ನಾರ್ತ್ ಟು ಸೌತ್. ಆ ಫೀಲ್ಡ್ ಪವರಿಂದ, ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಇನ್ಫ್ಲೂಯೆನ್ಸಿಂದ ಈ ಡೊಮೇನ್ಗಳಂತ ಏನಿದೆ ಕಬ್ಬಿಣದಲ್ಲಿ, ಇವೆಲ್ಲ ಬೇರೆ ಬೇರೆ ಕಡೆ ತಿರುಗಿದ್ವಲ್ಲ, ಎಲ್ಲ ಒಂದೇ ಕಡೆ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದೇ ಕಡೆ ಅಟ್ ಎ ಟೈಮ್. ಆವಾಗ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಒಬ್ಬರು ನಿನ್ನ ಕೈನ ಈ ಕಡೆ ಹಿಡ್ಕೊಂಡು ಹಿಂಗೆ ಎಳಿತಿದ್ದಾರೆ, ಒಬ್ರು ಈ ಕಡೆ ಹಿಡ್ಕೊಂಡು ಹಿಂಗೆ ಎಳಿತಿದ್ದಾರೆ ಅಂತಂದರೆ ನೀ ಎಲ್ಲೂ ಹೋಗಲ್ಲ, ಯಾಕಂದರೆ ಇವ್ರು ಈ ಕಡೆ ಹೇಳ್ತಿದ್ದಾರೆ, ಇವ್ರು ಈ ಕಡೆ ಎಳಿತಾ ಇದ್ದಾರೆ. ಆದರೆ ಯಾವಾಗ ನಾವು ಎಲ್ಲ ಸೇರ್ಕೊಂಡ್ಬಿಟ್ಟು ನೀನು ಒಂದು ಡೈರೆಕ್ಷನ್ ಕಡೆ ತಳ್ತೀವೋ ಅವಾಗ ನೀನೆಲ್ಲ ಅಟ್ರಾಕ್ಟ್ ಆಗ್ತೀವಿ. ಅಂದರೆ ಅಲ್ಲಿ ನೂಗ್ತಾರೆ ಅಂತ ನಿನ್ನನ್ನು. ಇದೇ ಥರ ಡೊಮೇನ್ಗಳು ಅಟ್ರಾಕ್ಟ್ ಆಗುತ್ತೆ. ಇದು ನಮ್ಮ ಲೈಫಿಗೆ ಏನು ಸಂಬಂಧ, ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಈ ಡೊಮೇನ್ಗಳು ಅನ್ನೋದು ಎಕಡೆ ಬೇಗ ಕಡೆ ಹೀಗೆ ತಿರುಗಿದವಲ್ಲ, ಎಲ್ಲಿ ಬೇಕಲ್ಲಿ ರ್ಯಾಂಡಮ್ ಆಗಿ, ಇದು ನಮ್ಮ ಮೂಲ ಸ್ವರೂಪ, ನಮ್ಮ ಜೀವನದ ಮೂಲ ಸ್ವರೂಪ. ಏನಂತಂದರೆ, ಏನನ್ನೂ ಡಿಫೈನ್ ಮಾಡೋಕ್ಕಾಗಲ್ಲ. ಅಂದರೆ ಎಕಡೆ ಫೋರ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಇದು ಒಂಥರ ಫ್ಯೂಚರಿಗೆ ನಾವು ಬಿದ್ದಂಗೆ, ಅನ್ನೋನಲ್ಲಿ ಬಿದ್ದಂಗೆ. ಅದರಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಹೆಂಗೆ ಹೋಗಬೇಕು, ಇದು ಯಾರಿಗೂ ಕೆಲವೊಂದ್ಸಲ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಲೈಕ್ ಫುಲ್ ನಾನು ಲಾಸ್ಟ್ ಆಗ್ಬಿಟ್ಟಿದ್ದೀನಿ, ಮುಂದೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ ಅಂತ ಹಿಂಗೆ. ಆದರೆ ಒಂದು ಫೋರ್ಸ್ ಅಂತ ಬರುತ್ತೆ, ಅಂದರೆ ಜೀವನದಲ್ಲಿ ಪರ್ಪಸ್ಸು ಅಥವಾ ಒಂದು ಆಸೆನೋ, ಒಂದು ಗೋಲು, ಒಂದು ಏನಾದರೂ ಒಂದು ಬರುತ್ತೆ. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ. ಯಾವಾಗ ಆ ಜೀವನದಲ್ಲಿ ಪರ್ಪಸ್ಸನ್ನು, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ, ಯಾಕಡೆ ಬೇಗ ಕಡೆ ನಾವು ತಿರುಗಿರ್ತಕ್ಕಂಥ ರ್ಯಾಂಡಮ್ ಆಗಿರ್ತಕ್ಕಂಥ ನಮ್ಮ ಆ ಒಂದು ಯೋಚನೆಗಳು ಆ ಪರ್ಪಸ್ಸಿಗೆ ಜಾಯಿನ್ ಆಗುತ್ತೆ. ಅಂದರೆ ಆ ಮ್ಯಾಗ್ನೆಟ್ ಹೆಂಗೆ ಅಟ್ರಾಕ್ಟ್ ಆಗುತ್ತೋ ಐರನ್ಗೆ, ಆ ಥರ ಆ ಒಂದು ಫೋರ್ಸಿಂದ ನಾವು ಅಂದರೆ ಡಿಫೈನ್ ಆಗುತ್ತೆ, ಅಲ್ಲಿ ವ್ಯಕ್ತವಾಗ್ಬಿಡುತ್ತೆ. ಒಂದು ಪರ್ಪಸ್ ಇದೆ, ಒಂದು ಆಸೆ ಇದೆ ನನ್ನ ಜೀವನದಲ್ಲಿ ಅಂತಂದರೆ ಅದು ವ್ಯಕ್ತ ಆಯ್ತಲ್ಲಿ. ನಾನು ಹೆಸರು ಇಡ್ತಾ ಇದ್ದೀನಿ, ಒಂದು ಲೇಬಲ್ ಮಾಡ್ತಾ ಇದ್ದೀನಿ. ಆವಾಗ ನಮ್ಮ ಕಡೆ ಎನರ್ಜಿ ಇತ್ತಲ್ಲ, ಎಲ್ಲ ಕಡೆ ಇತ್ತಲ್ಲ ರ್ಯಾಂಡಮ್ ಆಗಿ ಎನರ್ಜಿ, ಅದೆಲ್ಲ ಒಂದು ಕಡೆ ಬಂತು. ಅಂದರೆ ಈ ಗೋಲ್ ಕಡೆ ಬಂತು. ಯಾಕಂದರೆ ನಾನು ಗಮನವಿಟ್ಟು ಮಾಡ್ತಾ ಇದ್ದೀನಿ, ಗಮನವಿಟ್ಟು ನಾನು ನನ್ನ ಅಚೀವ್ಮೆಂಟ್ನ ಮಾಡ್ತೀನಿ. ಯಾಕಂದರೆ ನನಗೆ ಅದು ಇಂಪಾರ್ಟೆಂಟ್, ನನಗೆ ಅದು ಬೇಕು, ನನಗೆ ಅದು ತುಂಬ ಇಂಪಾರ್ಟೆಂಟು ಈಗ ಜೀವನದಲ್ಲಿ. ಅದಕ್ಕೋಸ್ಕರ ನಾನು ಅದನ್ನು ಮಾಡ್ತಾ ಇದ್ದೀನಿ. ಅಂದರೆ ಫೋರ್ಸ್ ಗಮನವಿಟ್ಟು ಒಂದನ್ನು ವ್ಯಕ್ತವಾಗಿ ಇಲ್ಲಿ ಎನರ್ಜಿ ಎಲ್ಲ ಒಂದು ಕಡೆ ಕೊಟ್ಬಿಡೋದು. ಆವಾಗ ನಮ್ಮ ಮೂಲ ಸ್ವರೂಪ, ಅಂದರೆ ಎಲ್ಲ ಬೇಕಲ್ಲಿ ರ್ಯಾಂಡಮ್ ಆಗಿರ್ತಕ್ಕಂಥ ನಮ್ಮ ಆ ಒಂದು ಏನೂ ಇಲ್ಲ ಅನ್ನೋ ಒಂದು ಸ್ವಭಾವ, ಅಲ್ಲಿ ಎನರ್ಜಿ ಕಡಿಮೆ ಆಗ್ಬಿಡುತ್ತೆ. ಸೊ ಈ ಒಂದು ಸಿದ್ಧಾಂತದಿಂದ ಏನು ತಿಳಿದು ಬರುತ್ತೆ, ಯಾವಾಗ ಜೀವನದಲ್ಲಿ ಅಥವಾ ಒಂದು ವಸ್ತುವನ್ನು ಬಯಸ್ತೀವಿ, ಅದು ಒಬ್ಬ ವ್ಯಕ್ತಿಯನ್ನು ಬಯಸ್ತೀವಿ, ಒಂದು ಫೀಲಿಂಗನ್ನು, ಒಂದು ಈವೆಂಟ್ ಕೂಡ, ಒಂದು ಈ ಥರ ಫೀಲಿಂಗ್ ಆಗಬೇಕು, ನಂಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗಬೇಕು, ನಂಗೆ ಇದಾಗಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ಈ ದಾರಿಗೆ ಹೋಗ್ತಿದ್ದೀನಿ. ಆ ಥರ ಯಾವಾಗ ನಾವು ವ್ಯಕ್ತ ಮಾಡ್ತೀವೋ, ಯಾವಾಗ ಒಂದು ಫೀಲಿಂಗ್ನ ಡಿಫೈನ್ ಮಾಡ್ತೀವೋ, ಆವಾಗ ನಮ್ಮ ಮೂಲ ಸ್ವರೂಪ ಆಗಿರ್ತಕ್ಕಂಥ ನಥಿಂಗ್ನೆಸ್ಸಿಂದ ಎಲ್ಲ ಎನರ್ಜಿನ ನಾವು ಅದಕ್ಕೆ ಕೊಡಬೇಕಾಗುತ್ತೆ. ಇದನ್ನು ಹೇಗೆ ಎಕ್ಸಾಂಪಲ್ ಕೊಡೋದು ಅಂತಂದರೆ, ಕೆಲವೊಬ್ಬರು ನನ್ನ ಹತ್ರ 1 ಕೋಟಿ ಇಲ್ಲ, 1 ಕೋಟಿ ಇಲ್ಲ, 1 ಕೋಟಿ ಇಲ್ಲ, ಹೇಗೆ ಪಡೆಯೋದು. ಇನ್ನು ಕೆಲವೊಬ್ರು ನನಗೆ ಹೆಲ್ತ್ ಇಲ್ಲ, ಹೇಗೆ ಪಡೆಯೋದು. ಇನ್ನು ಕೆಲವೊಬ್ರು ನಾನು ಇಷ್ಟು ಕಷ್ಟಪಟ್ಟರು ಒಂದು ಆಗ್ತಾ ಇಲ್ಲ, ಇಷ್ಟು ಕಷ್ಟಪಟ್ಟರು ಆಗ್ತಾ ಇಲ್ಲ, ಅದನ್ನು ಹೇಗೆ ಪಡೆಯೋದು, ಇಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೂ ಆಗ್ತಾ ಇಲ್ಲ, ಹೇಗೆ ಪಡೆಯೋದು. ಇವು 3 ಎಷ್ಟು ಫನ್ನಿ ಸೆಂಟೆನ್ಸ್ ಅಂತಂದರೆ, ಅವರು ನನ್ನ ಹತ್ರ ಏನೋ ಒಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಡೈರೆಕ್ಟ್ಲಿ ನನ್ನ ಹತ್ರ ಅದು ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದು ಸಾಧ್ಯ ಅಂತಂದರೆ, ಒಂದು ಸೆಂಟೆನ್ಸ್ನ ಫಸ್ಟ್ನೇ ಹೇಳಿದ್ನಲ್ಲ, ಆ ಸೆಂಟೆನ್ಸ್ ತೊಗೊಂಡು, ನನ್ನ ಹತ್ರ 1 ಕೋಟಿ ಇಲ್ಲ ಅನ್ನೋದು ಒಂದು ಸೆಂಟೆನ್ಸು. ಮತ್ತೆ ನಾನು ಕ್ವಶನ್ ಕೇಳ್ತೀನಿ, ಸರಿಯಾಗಿ ಅಬ್ಸರ್ವ್ ಮಾಡಿ ನಾನು ಹೇಳೋದನ್ನು. ನನ್ನ ಹತ್ರ 1 ಕೋಟಿ ಇಲ್ಲ ಅಂದರೆ ಅವನಿಗೆ ಏನೋ ಬೇಕಾಗಿದೆ, ಅದಕ್ಕೋಸ್ಕರ ಈ ಸೆಂಟೆನ್ಸ್ನ ಹೇಳ್ತಿದ್ದಾನೆ. ನನಗೆ 1 ಕೋಟಿ ಇಲ್ಲ. ನಿನ್ನ ಹತ್ರ ಏನಿಲ್ಲ, 1 ಕೋಟಿ ಇಲ್ಲ. ಮತ್ತೆ ಇನ್ನೊಂದು ಸಲ, ನಿನ್ನ ಹತ್ರ ಏನಿಲ್ಲ, ನನ್ನ ಹತ್ರ 1 ಕೋಟಿ ಇಲ್ಲ. ಸೊ ಇದು ಎಷ್ಟೇ ಕೇಳಿದ್ರು ಏನೋ ನಾರ್ಮಲ್ ಅನ್ನಿಸ್ತಾ ಇದೆ, ಏನೋ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನಾನು ಹೇಳ್ತಿರೋದು ಏನಂತಂದರೆ, ನಿಮ್ಮ ಹತ್ರ ಏನು ಇಲ್ಲ ಅಂತ ಒಂದು ಡಿಫೈನ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಏನಿದೆಯೋ ಅದನ್ನು ಏನು ಬೇಕೋ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ,
ನಿಮಗೆ ಆ 1 ಕೋಟಿ ಸಿಕ್ಕಾಗ ಹೇಗಿದೆ ಫೀಲಿಂಗು, ಅದು ನಿಮ್ಮ ಮನಸ್ಸಲ್ಲಿ ಈ ಸೆಂಟೆನ್ಸ್ ಹೇಳುವಾಗ ಮೈಕ್ರೋ ಸೆಕೆಂಡ್ನಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದಿರುತ್ತೆ. ಅದು ಬಂದು ನೀವು ಆ ಸೆಕೆಂಡಲ್ಲಿ ಅನುಭವಿಸಿರ್ತೀರಿ. ಅದು ಹೇಗೆ, ಯಾಕಂದರೆ ಅನುಭವಿಸಿರ್ತೀರ ಅಂತಂದರೆ ಸ್ವತಃ ಅನುಭವಿಸೋದು ಬೇಕಿಲ್ಲ, ಅದು ಇದ್ದವ್ರು ಹೇಗೆ ಅನುಭವಿಸ್ತಾರೆ ಅಂತ ನಾವು ಸಮಾಜದಲ್ಲಿ ನೋಡಿರ್ತೀವಿ. ಅದರಿಂದ ಆ ಆಸೆ ಹುಟ್ಟಿರುತ್ತೆ. ಆ ಆಸೆ ಮನಸ್ಸಿನಲ್ಲಿ ಸಬ್ಕಾನ್ಷಿಯಸಲ್ಲಿ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ನನಗೆ ಅದು ಸಿಕ್ಕರೆ ನಾನು ಹೀಗೆಲ್ಲ ಮಾಡ್ಬೋದು, ವೆಕೇಷನಿಗೆ ಹೋಗ್ಬೋದು, ನಾನು ದೊಡ್ಡ ಏನೋ ಒಂದು ಕಾರ್ ತೊಗೋಬೋದು, ಏನೋ ಮಾಡ್ಬೋದು, ಒಟ್ಟಿನಾಗೆ ನನಗೆ ಸಿಗದೇ ಇರತಕ್ಕಂಥ ಫೀಲಿಂಗ್ಸ್ ಎಲ್ಲ ಅನುಭವಿಸ್ಬೋದು ಅಂತ ಆ ಒಂದು ಯೋಚನೆ ನೀವು ಅನುಭವಿಸಿರ್ತೀರಿ ಆ ಸೆಂಟೆನ್ಸ್ ಹೇಳುವಾಗ. ಯಾಕೆ ಅಂತಂದ್ರೆ ಅದು ಅಲ್ಲಿ ನಡೆದು ಹೋಗಿದೆ. ಯಾವುದೇ ಒಂದು ಕೆಲಸ ಹೊರಗಡೆ ಆಗಬೇಕು ಅಂತಂದರೆ ಅದು ಫಸ್ಟ್ ಮನಸ್ಸಲ್ಲಿ ಇಮ್ಯಾಜಿನೇಷನ್ ಮೂಲಕ ಆಗುತ್ತೆ. ಇಮ್ಯಾಜಿನೇಷನ್ ಮೂಲಕ ಆದಮೇಲೆ ಅದು ಕಾರ್ಯರೂಪಕ್ಕೆ ಹೊರಗೆ ಬರುತ್ತೆ. ಅಂದರೆ 3Dಯಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಹೀಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ. ಯಾವಾಗ ಒಂದನ್ನು ಇಲ್ಲ ಅಂತ ಹೇಳ್ತೀವೋ ಅವಾಗ ಅದನ್ನು ಇದೆ ಅಂತೇಳಿ ನಾವು ಇಂಡೈರೆಕ್ಟ್ಲಿ ಹೇಳ್ತಾ ಇರ್ತೀವಿ ಅಂತ ಅರ್ಥ. ಹಾಗಿದ್ರೆ ನನ್ನ ಹತ್ರ ಒಂದು ಇಲ್ಲ ಅಂತ ಹೇಗೆ ಹೇಳೋದು ಅಂತಂದರೆ ಅದನ್ನು ಡಿಫೈನ್ ಮಾಡಬಾರ್ದು. ಯಾಕಂದರೆ ಏನೇನು ಡಿಫೈನ್ ಮಾಡಿರ್ತೀರೋ ಅದೆಲ್ಲ ಇದೆ ಅಂತ ಅರ್ಥ. ಅದನ್ನು ಡಿಫೈನ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ಏನು ನನ್ನ ಹತ್ರ ಒಂದು ಇಲ್ಲ ಅಂತ ಹೇಳ್ಬೇಕಂತಂದರೆ ನೀನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಅದನ್ನು ನೀವು ಏನೂ ಮಾಡದೇ ಇದ್ದರೆ ನಿಮ್ಮ ಹತ್ರ ಇಲ್ಲ ಅಂತಲೇ ಅರ್ಥ ಅದು. ಫಾರ್ ಎಕ್ಸಾಂಪಲ್, ನೀನು ಯಾಕೆ 5 ಕೋಟಿ ಕಾರ್ ತೊಗೊಳ್ತಾ ಇಲ್ಲ ಅಂತಂದರೆ ಯಾರು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಯಾಕಂದರೆ ನಿನ್ನ ಹತ್ರ ಇಲ್ಲ, ಅದು ನಿನ್ನ ಹತ್ರ ಆಲ್ರೆಡಿ ಇಲ್ಲ. ಅದು ಸಮಾಜ ನೋಡ್ತಾ ಇದೆ ನಿನ್ನ ಹತ್ರ ಒಂದು ಇಲ್ಲ ಅಂತ. ಸೊ ನೀವು ಯಾರಿಗೂ ಅದನ್ನು ಹೇಳಬೇಕಾಗಿಲ್ಲ, ನನ್ನ ಹತ್ರ ಇದು ಇಲ್ಲ ಅಂತ. ಇಲ್ಲಿ ನೋಡಿ, ಎಷ್ಟು ವ್ಯಕ್ತ ಮಾಡ್ತೀವೋ, ಎಷ್ಟು ಒಂದನ್ನು ಲೇಬಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಎಷ್ಟು ಒಂದನ್ನು ಡಿಫೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅದು ಆಲ್ರೆಡಿ ನಾವೇ ಆಗಿರ್ತೀವಿ. ಈ ಥರ ನನ್ನ ಹತ್ರ ಅದು ಇಲ್ಲ, ನನ್ನ ಹತ್ರ ಇದು ಇಲ್ಲ, ನನ್ನ ಹತ್ರ ಹೆಲ್ತ್ ಇಲ್ಲ, ಇವೆಲ್ಲ ಹೇಳಬೇಕಾದ್ರೆ ನನ್ನ ಹತ್ರ ಇದೆ ಬಟ್ ನಾನು ಅದನ್ನು ಪಡ್ಕೊಳ್ಳೋಕ್ಕೆ ನಾನು ಚೂಸ್ ಮಾಡಲ್ಲ. ಆ ಥರ ನನ್ನ ಹತ್ರ ಆ ಶಕ್ತಿ ಇದೆ ಬಟ್ ನಾನು ಅದನ್ನು ಚೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ನೆಪ ಕೊಡ್ತಾ ಇದ್ದೀನಿ ಅಂತ. ಆದರೆ ನಿಜವಾಗ್ಲೂ ಒಂದು ಇದೆ ಅಂತ ಬರ್ಸ್ಕೊಳ್ಳೋಂಥ ಸ್ಟೇಟ್ ಯಾವುದು? ಹಾಗಂದರೆ ನಿಜವಾಗ್ಲೂ ಒಂದು ಪಡಿಬೇಕು ಅನ್ನೋ ಸ್ಟೇಟ್ ಯಾವುದು ಅಂತಂದರೆ ಇದನ್ನು ಡಿಫೈನ್ ಮಾಡ್ದೇ ಪಡಿಯೋಂಥದ್ದು, ಏನೂ ಮಾಡ್ದೇ ಪಡಿಯೋಂಥದ್ದು. ಇಲ್ಲಿ ಮತ್ತೊಂದು ಕ್ವಶನ್ ಬಂತು, ಏನಾದರೂ ಕಷ್ಟಪಟ್ಟರೆ ಮುಂದೆ ಬರ್ತಾರೆ, ಏನಾದರೂ ಕಷ್ಟಪಟ್ಟು ವರ್ಕ್ ಮಾಡಿದರೆ ಸಿಗುತ್ತೆ ಜೀವನದಲ್ಲಿ, ಬಟ್ ಏನೂ ಮಾಡಲ್ದಾಗ ಹೇಗೆ ಪಡೆಯೋದು ಅಂತಂದರೆ ಇಲ್ಲಿ ಮತ್ತೆ ಅದೇ ಲಾವತ್ಸು ಈ ಟಾವ್ ಡೆ ಚಿಂಗಲ್ಲಿ ಕೆಲವೊಂದು ಲೈನ್ ಹೇಳ್ತಾ ಹೋಗ್ತಾರೆ. ಫ್ರೀ ಫ್ರಮ್ ದ ಡಿಸೈರ್ ಆ್ಯಂಡ್ ಯು ವಿಲ್ ವಿಟ್ನೆಸ್ ದ ಮಿಸ್ಟ್ರಿ ಅಂತ. ಬಿ ಇನ್ ದ ಡಿಸೈರ್ ಆ್ಯಂಡ್ ಓನ್ಲಿ ಯು ಕ್ಯಾನ್ ಸಿ ದ ಮ್ಯಾನಿಫೆಸ್ಟೇಷನ್ಸ್ ಅಂತ. ಅಂದರೆ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ತಾನೆ ಲೈಫಲ್ಲಿ, ಆ ಕೆಲಸವನ್ನು ಅವನು ಆಸೆಯಿಂದ ಮಾಡಲ್ಲ, ಸುಮ್ಮನೆ ಲೈಕ್ ಪ್ರೆಸೆಂಟ್ ಮೂಮೆಂಟಲ್ಲಿ 100% ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಲೈಕ್ ಪ್ರೆಸೆಂಟ್ ಮೂಮೆಂಟಲ್ಲಿ ಮಾಡ್ತಾನೆ. ಹೀ ಈಸ್ ಫ್ರೀ ಫ್ರಮ್ ದ ಡಿಸೈರ್, ಲೈಕ್ ಔಟ್ಕಮ್ಮಿಂದ ನನಗೆ ಏನು ಸಂಬಂಧ ಇಲ್ಲ, ಇದು ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಪ್ರೆಸೆಂಟ್ ಮೂಮೆಂಟಲ್ಲಿ ನಾನು ಮಾಡ್ತಿದ್ದೀನಿ. ಅವನಿಗೆ ಮುಂದೆ ಏನೇ ನಡೆದ್ರೂ ಕೂಡ ಆ್ಯಕ್ಚುಲಿ ಅದರಿಂದ ಒಂದು ಚೂರು ಲಾಭ ಬಂದರೂ ಕೂಡ ಅದು ಅವನಿಗೆ ಟ್ರೆಮೆಂಡಸ್ ಆಗಿರ್ತಕ್ಕಂಥ ಹ್ಯಾಪಿನೆಸ್ ಬರ್ಸುತ್ತೆ. ಯಾಕೆ? ಅದು ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪಿನೆಸ್ಸು. ಇದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಹ್ಯಾಪಿನೆಸ್ನ ಎಕ್ಸ್ಪೆಕ್ಟ್ ಮಾಡಿದಾಗ ಯಾವ ಥರ ಡೋಪಮಿನ್ ಲೆವೆಲ್ ರಿಲೀಸ್ ಆಗುತ್ತೆ, ಹ್ಯಾಪಿನೆಸ್ನ ಅನ್ಎಕ್ಸ್ಪೆಕ್ಟೆಡ್ ಇದ್ದಾಗ ಬಂದಾಗ ಎಷ್ಟು ಖುಷಿ ಆಗುತ್ತೆ, ಅದು ಆ ಓವರ್ ಶೂಟ್ ಆಗುತ್ತೆ ಅಂತ. ಆದರೆ ಅವನು ಆಸೆ ಇಟ್ಟು ಮಾಡ್ತಾನೆ ಅಥವಾ ಗುರಿ ಇಟ್ಟು ಮಾಡ್ತಾನೆ, ಇದು ತಪ್ಪಲ್ಲ. ಗುರಿ ಇಟ್ಟು ಮಾಡೋದೇನು ತಪ್ಪಲ್ಲ. ಆದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಸುಖ ಏನು ಸಿಗುತ್ತೆ ಅದರಷ್ಟು ಬರಲ್ಲ. ಓನ್ಲಿ ಅವತಾರಗಳು ಬರ್ತಾ ಹೋಗುತ್ತೆ, ಮ್ಯಾನಿಫೆಸ್ಟೇಷನ್ಗಳು ಆಗ್ತಾ ಹೋಗುತ್ತೆ. ಆದರೆ ಮತ್ತೆ ಇದೇ ಲಾವತ್ಸು ಹೇಳ್ತಾ ಹೋಗ್ತಾರೆ, ಈ ಬೋತ್ ಅನ್ಎಕ್ಸ್ಪೆಕ್ಟೆಡ್ ಮತ್ತು ಎಕ್ಸ್ಪೆಕ್ಟೆಡ್, ಈ ಮಿಸ್ಟ್ರಿ ಮತ್ತು ಮ್ಯಾನಿಫೆಸ್ಟೇಷನ್ ಏನಿದೆ, ಇವು ಎರಡಕ್ಕೂ ಸೋರ್ಸು ನಥಿಂಗ್ನೆಸ್ ಅಂತ, ಅಂದರೆ ಡಾರ್ಕ್ನೆಸ್ ಅಂತ. ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಗಳಿದ್ದಾವೆ. ಪ್ರಾಬ್ಲಮ್ಗಳು ಹೇಗೆ ಸೊಲ್ಯೂಷನ್ ಬೇಕು ಅಂತ ನಮಗೆ ಬೇಕಿರೋದು. ಬಟ್ ನಾವು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ತಾ ಇರೋದಕ್ಕೆ ಪ್ರಾಬ್ಲಮ್ ಇದೆ. ಇವತ್ತು ಪ್ರಾಬ್ಲಮ್ ಇಲ್ಲ ಅಂದ ಕ್ಷಣಕ್ಕೆ ಅದು ಇರೋದಿಲ್ಲ. ಯಾಕೆ ಅಂತಂದರೆ ಇದೇ ನಥಿಂಗ್ನೆಸ್ ಅಂತ ಆ ಒಂದು ಜಾಗದಿಂದನೇ ಪ್ರಾಬ್ಲಮ್ ಹುಟ್ಟಿದ್ದು. ಈಗ ಪ್ರಾಬ್ಲಮ್ಮು ಒಂದು ಸೋರ್ಸ್ ಇರುತ್ತೆ, ಸೋರ್ಸ್ ಇಲ್ಲ ಅಂತ ಹೇಳ್ತಿಲ್ಲ, ಯಾಕಂದರೆ ಇದಕ್ಕಿದಂಗೆ ಪ್ರಾಬ್ಲಮ್ ಯಾರೇ ಬಂದ್ಬಿಡೋದಿಲ್ಲ. ಪ್ರಾಬ್ಲಮ್ಗೆ ಸೋರ್ಸ್ ಅಂತ ಇದೆ, ಅದು 100% ನಿಜ, ಅದನ್ನು ನಾನು ಡಿನೈ ಮಾಡ್ತಿಲ್ಲ. ಪ್ರಾಬ್ಲಮ್ಮಿಗೆ ಸೋರ್ಸ್ ಇದು ಅಂತ ನೀವು ಡಿಫೈನ್ ಮಾಡಿದ್ರಲ್ಲ, ಆವಾಗ ಅಲ್ಲಿ ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತಲ್ಲ, ಆವಾಗ ನಿಮ್ಮ ಡೊಮೇನೆಲ್ಲ ಆ ಫೀಲ್ಡ್ ಎನರ್ಜಿ ಟ್ರಾನ್ಸ್ಫರ್ ಮಾಡಬೇಕು. ಯಾವಾಗ ಪ್ರಾಬ್ಲಮ್ ಇದೆ ಅಂತಂದಾಗ ಪ್ರಾಬ್ಲಮಿಗೆ ನೀವು ಶಕ್ತಿ ಕೊಡ್ತಿದ್ದೀರಂತ ಜಾಸ್ತಿ, ಅದು ಇದೆ ಅಂತ ನೀವು ಇಂಡೈರೆಕ್ಟ್ಲಿ ಮನನ ಮಾಡ್ತಿದ್ದೀರಂತ, ಆವಾಗ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಸ್ಟೆಡ್ ಏನು ಮಾಡಬೇಕು, ಪ್ರಾಬ್ಲಮ್ ಇದೆ ಅದನ್ನು ಡಿಫೈನ್ ಮಾಡಬೇಡ. ಅಂದರೆ ಈಗ ಮನಸ್ಸಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅದನ್ನು ಯಾರಿಗೂ ಹೇಳಬೇಡ ಅಂತಲ್ಲ, ಅದನ್ನು ಜಾಸ್ತಿ ನೀನು ಅಫರ್ ಮಾಡೋದು ಬೇಕಿಲ್ಲ. ಎಲ್ಲರಿಗೂ ಪ್ರಾಬ್ಲಮ್ ಇದೆ, ಅದನ್ನು ನೀವು ತೋರಿಸ್ಕೊಳ್ಳೋದು ಬೇಕಿಲ್ಲ. ನಿಮಗೊಂದು ಏನೋ ಆಗ್ತಾ ಇದೆ ಅದನ್ನು ನೀವು ತೋರಿಸ್ಕೊಳ್ಳೋದು ಬೇಕಿಲ್ಲ. ಹಾಗಂತ ನಾನು
ಯಾವುದೋ ಒಂದು ಟ್ಯೂಮರ್ ಇದೆ, ಅದನ್ನು ಡಾಕ್ಟ್ರಿಗೆ ತೋರ್ಸೋದು ಬೇಕಿಲ್ಲ, ಹಾಗೆ ಹೇಳ್ತಿಲ್ಲ. ಮೆಟಫೋರಿಕಲ್ ಹೇಳ್ತಿರೋದು ಏನಂತಂದರೆ, ಅದನ್ನು ತೋರಿಸ್ಕೊಳ್ಳೋದು ಬೇಕಿಲ್ಲ ಅನ್ನೋ ಅರ್ಥ ಏನು ಅಂತಂದರೆ, ಪ್ರಾಬ್ಲಮ್ ಇದೆ 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 ಅಂತ ಅಂದ್ಕೊಳ್ಳೋದು ನಾವು ಬೇಕಿಲ್ಲ. ಯಾಕೆಂದರೆ ನಮಗೆ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ನ ಡಿಫೈನ್ ಮಾಡೋದಲ್ಲ ನಮಗೆ ಬೇಕಿರೋದು ಸೊಲ್ಯೂಷನ್. ಯಾವ ಒಂದು ನಥಿಂಗ್ನೆಸ್ಸಿಂದ ಆ ಪ್ರಾಬ್ಲಮ್ ಬಂತೋ ಆ ನಥಿಂಗ್ನೆಸ್ನ ನಾವು ಡಿಫೈನ್ ಮಾಡಿಬಿಟ್ವಿ, ಅದು ಒಂದು ಸೋರ್ಸ್ ಆಫ್ ಪ್ರಾಬ್ಲಮ್ ಅಂತ. ಯಾವುದೋ ವ್ಯಕ್ತಿಯಿಂದ ಪ್ರಾಬ್ಲಮ್ ಆಗಿರಲಿ, ಆ ವ್ಯಕ್ತಿಯಿಂದ ಆಗಿದೆ ಅಂತಂದರೆ ಆ ವ್ಯಕ್ತಿ ಹಿಂಗೆ ಮಾಡಿದ್ರು ಅಂತ ಅಂದಷ್ಟು ನೀವು ಅವ್ರನ್ನ ಡಿಫೈನ್ ಮಾಡ್ತೀರಾ, ಅಂದರೆ ವ್ಯಕ್ತ ಮಾಡ್ತೀರಿ. ಎಷ್ಟು ಅದು ವ್ಯಕ್ತ ಆಗುತ್ತೋ ಅಷ್ಟು ಎನರ್ಜಿನೇ ನೀವು ಅದಕ್ಕೆ ಕೊಡ್ತಾ ಹೋಗ್ತೀರಿ. ಇದೆಲ್ಲ ಎನರ್ಜಿಗಳ ಆಟ ಅಷ್ಟೇ. ಈಗ ಸೊಲ್ಯೂಷನ್ ಬೇಕು ಅಂತಂದರೆ, ಯಾವ ನಥಿಂಗ್ನೆಸ್ಸಿಂದ ಬಂದಂಥ ಪ್ರಾಬ್ಲಮ್ನ ನಾನು ವ್ಯಕ್ತಪಡಿಸಿದೇನೋ ಅದೇ ನಥಿಂಗ್ನೆಸ್ಸಲ್ಲೇ ಇರ್ತಕ್ಕಂಥ ಆನ್ಸರ್ನ ತೊಗೊಂಡ್ಬಂದು ಆ ವ್ಯಕ್ತವನ್ನು ನಾನು ನಾಶ ಮಾಡ್ತೀನಿ, ಲೈಕ್ ನಲಿಫೈ ಮಾಡ್ತೀನಿ. ಯಾವಾಗ ನಾನು ಎಲ್ಲವನ್ನು ನಾಶ ಮಾಡ್ತೀನೋ ಆವಾಗ ನಾನು ನನ್ನ ನಿಜವಾದ ಸ್ವರೂಪ ಅಂದರೆ ನಥಿಂಗ್ನೆಸ್ಸಿಗೆ ಹೋಗ್ತೀನಿ. ನಥಿಂಗ್ನೆಸ್ ಅಂತಂದರೆ ಬರೀ ಖಾಲಿ ಅಂತ ತಿಳ್ಕೊಬಾರ್ದು. ನಥಿಂಗ್ನೆಸ್ ಅಂತಂದರೆ ಎಂಟಿ ಅಂತ ತಿಳ್ಕೊಬಾರ್ದು. ಏನೂ ಆಗ್ತಾ ಇಲ್ಲ ಅಂತಂದರೆ ಲೈಕ್ ಅದು ಅಲ್ಲಿ ಏನೂ ಇಲ್ಲ ಅಂತ ಅರ್ಥ ಅಲ್ಲ. ನನಗೆ ಇಂಟ್ರೆಸ್ಟ್ ಇರೋದು ನೀನು ನನಗೆ ಮಾತಾಡ್ತೀಯ ಅಂತಲ್ಲ, ನೀನೇನು ಮಾತಾಡಿಲ್ಲ ಅನ್ನೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ನೀನು ನನಗೆ 1000 ವರ್ಡ್ಸ್ಗಳಲ್ಲಿ ಮಾತಿನಿಂದ ಏನೋ ಹೇಳಿರ್ಬೋದು, ನನಗೆ ಅದು ಹೇಗೋ ಅರ್ಥ ಆಗುತ್ತೆ. ಅದು ನಾನು ನಿಜ ಅಂತ ನಂಬೋಕ್ಕಾಗಲ್ಲ, ಯಾಕಂದರೆ ನಾನು ನಿನ್ನೊಳಗೆ ಬರೋಕ್ಕಾಗಲ್ಲ. ನೀನು ನನಗೆ ಸೈಲೆನ್ಸಲ್ಲಿ ಬಿಲಿಯನ್ ವರ್ಡ್ಸ್ಗಳಿಂದ ಏನೋ ಮಾತಾಡಿದೆಯಾ, ನೀನು ನಿನ್ನ ಸೈಲೆನ್ಸಿಂದ ನನಗೇನೋ ಹೇಳಿದೆಯಾ, ನನಗೆ ಆ ಮೀನಿಂಗ್ ಬೇಕು. ನನಗೆ ಬೇಕಿರೋ ನಿನ್ನ ಭಾವನೆಗಳು ನೀನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಭಾವನೆ ಅಲ್ಲ. ನೀನೇನು ಎಕ್ಸ್ಪ್ರೆಸ್ ಮಾಡಿಲ್ವಲ್ಲ, ನೀನೇನು ತೋರಿಸಿಲ್ವಲ್ಲ, ಅದು ನಿನ್ನ ನಿಜವಾದ ಸ್ವರೂಪ, ಅದು ನಥಿಂಗ್ನೆಸ್ಸು. ಆ ಒಂದು ಸೋರ್ಸೇ, ಆ ಒಂದು ಡಾರ್ಕ್ನೆಸ್ಸೇ ಈ ನಮ್ಮ ಮಿಸ್ಟ್ರಿ ಮತ್ತು ಮ್ಯಾನಿಫೆಸ್ಟೇಷನ್ಗಳಿಗೆ ಕಾರಣ ಅಂತ ಲವರ್ಸು ಹೇಳ್ತಾ ಹೋಗ್ತಾರೆ. ಈ ಮಿಸ್ಟ್ರಿ ಮ್ಯಾನಿಫೆಸ್ಟೇಷನ್ಗಳಿಂದ ಮಾತ್ರ ನಮಗೆ ಹ್ಯಾಪಿನೆಸ್ ಸಿಗ್ತಾ ಹೋಗುತ್ತೆ. ಯಾಕೆ ನಮಗೆ ಒಂದು ಆಸೆ ಹುಟ್ಟುತ್ತೆ, ಆ ಆಸೆ ಆದರೆ ಮ್ಯಾನಿಫೆಸ್ಟೇಷನ್ ಆಯಿತು, ನನಗೆ ಈಗ ಹ್ಯಾಪಿ ಆಯಿತು, ನನಗೆ ಕಣ್ಮುಂದೆ ಮುಂದೆ ಒಂದು ಸಿಗ್ತಾ ಹೋಯಿತು. ಸೊ ಅಂದರೆ ನೋಡಿಲಿ, ಇದನ್ನು ಜಾಸ್ತಿ ಪಡ್ಕೊಳ್ಳೋದು ಹೇಗೆ, ಅಂದರೆ ಹ್ಯಾಪಿನೆಸ್ನ ಜಾಸ್ತಿ ಮಾಡೋದು ಹೇಗೆ ಲೈಫಲ್ಲಿ ಅಂತಂದರೆ, ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಫಸ್ಟ್ ಸ್ಟೆಪ್ಪು ಇದು ಕನ್ಕ್ಲೂಷನ್ ಔಟ್ಲುಕ್ಕಲ್ಲಿ ನಾನು ಮಾತಾಡ್ತಿದ್ದೀನಿ. ಫಸ್ಟ್ ಸ್ಟೆಪ್ಪು, ಯಾವುದನ್ನಾದರೂ ಒಂದು ಜೀವನದಲ್ಲಿ ಡಿಫೈನ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಹೇಗೆ ಇದನ್ನು ಲೈಕ್ ಪ್ರಾಕ್ಟಿಕಲ್ಲಾಗಿ ಹೇಳೋದು ಅಂತಂದರೆ, ಲೈಕ್ ನನ್ನ ಲೈಫಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳಲ್ಲಿ ನಾನು ಅಬ್ಸೆಸ್ಡ್ ಆಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಲೈಕ್ ಲಾಸ್ಟ್ 2 ಇಯರ್ಸಿಂದ ಅಬ್ಸೆಸ್ಡ್ ಆಗಿ ಅಂತ ಆಗಬೇಕು ಅಂತ ಮಾಡ್ತಾ ಇಲ್ಲ. ಕೆಲವೊಂದು ಘಟನೆಗಳಲ್ಲಿ ನಾನು ಸ್ಟೂಡೆಂಟ್ ಆಗಿರೋದಕ್ಕೆ, ಥೀಸಿಸ್ಗಳು ಬರಿತಾ ಇರೋದಕ್ಕೆ ನಾನು ಕಂಪ್ಲೀಟ್ಲಿ ಒಂದು ಕಡೆ ಬ್ಯುಸಿ ಆಗಿಬಿಡೋಕ್ಕಾಗುತ್ತೆ. ಯಾಕಂದರೆ ನಾನು ಇಷ್ಟು ದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ, ಕಂಪ್ಲೀಟ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ಆವಾಗ ನಾನು ಒಂದು ಕೆಲಸದಲ್ಲಿ ಫುಲ್ ಬ್ಯುಸಿ ಆದಾಗ ಇನ್ನೊಂದಕ್ಕೆ ಏನಾಗುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನೇ ಇಲ್ಲ. ಆವಾಗ ನನಗೆ ಏನೇ ಆದರೂ ಕೂಡ ಅದೊಂದು ಮಿರಾಕಲ್ ಥರನೇ ಗೋಚರಿಸುತ್ತೆ. ಒಬ್ಬರು ನನಗೇನೋ ರಿಪ್ಲೈ ಮಾಡ್ತಾ ಇಲ್ಲ, ಒಬ್ಬರು ಯಾಕೋ ನನ್ನನ್ನು ಮಾತಾಡಿಸ್ತಾನೆ ಇಲ್ಲ, ಒಬ್ಬರು ಯಾಕೋ ನನ್ನನ್ನು ಏನೋ ಮಾಡ್ತಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು. ಆದರೆ ಯಾಕೆ ಹಂಗೆ ಅನ್ನಿಸ್ತಿರುತ್ತೆ ಅಂತಂದರೆ, ನೀವು ಪದೇ ಅವ್ರು ಯಾಕೆ ನನಗೆ ಹಂಗೆ ಮಾಡಿದ್ರು, ಅವ್ರು ಯಾಕೆ ನನಗೆ ಹಿಂಗೆ ಅಂದ್ಬಿಟ್ರು, ಅವ್ರು ಯಾಕೆ ಹಂಗೆ ಮಾತಾಡ್ತಿಲ್ಲ, ಅವ್ರು ಯಾಕೆ ಸೈಲೆನ್ಸ್ ಆಗಿದೆ, ಈ ಥರ ಯೋಚನೆ ಮಾಡಿ ಡಿಫೈನ್ ಮಾಡ್ತೀರಾ. ಅಂದರೆ ವ್ಯಕ್ತ ಮಾಡ್ತಾ ಇದ್ದೀರಾ, ಆ ಆಸೆನ ಜಾಸ್ತಿ ಮಾಡ್ತಾ ಇದ್ದೀರಾ. ಅಬ್ಸೆಷನ್ ಜಾಸ್ತಿ ಆದಷ್ಟು ಕೂಡ ನಿಮ್ಮ ಮೂಲ ಸ್ವರೂಪ ಆದ ಆ ನಥಿಂಗ್ನೆಸ್ಸಲ್ಲಿ ಆ ಎನರ್ಜಿ ಲೈಕ್ ಆ ಡಿಫೈನ್ ವ್ಯಕ್ತ ಆಗಿರೋ ಆ ಥಿಂಗ್ ಕಡೆ ಹೋಗುತ್ತೆ. ಅಂದರೆ ಎನರ್ಜಿ ಡ್ರೇನ್ ಆಗಿಬಿಡುತ್ತೆ. ನೀವು ಇದೇ ಮ್ಯಾಗ್ನೆಟೋಸ್ಟ್ಯಾಟಿಕ್ ಎನರ್ಜಿ ಅಂತ ಹೇಳಿದಾರ, ಯಾಕೆ ಈ ಡೊಮೇನ್ಗಳು ಫಾರ್ಮ್ ಆಗ್ತಾ ಅಂದರೆ ಎನರ್ಜಿ ಸೇವ್ ಮಾಡೋಕ್ಕೆ. ಯಾಕಂದರೆ ಹೊರಗಡೆ ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಬಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಂದರೆ ಎನರ್ಜಿ ಎಲ್ಲ ಆ ಫೀಲ್ಡಿಗೆ ಹೋಗಬೇಕು, ಅವಾಗಷ್ಟೇ ಅಟ್ರಾಕ್ಟ್ ಆಗೋದು ಮ್ಯಾಗ್ನೆಟು. ಅದೇ ಥರ ಯಾವುದೇ ಒಂದು ವಸ್ತುವನ್ನು, ಯಾವುದೇ ಒಂದು ವ್ಯಕ್ತಿಯನ್ನು ಆಗಬೇಕು, ಹಿಂಗೆ ಆಗಬೇಕು ಅಂತ ನಾವು ಡಿಫೈನ್ ಮಾಡಿದಷ್ಟು ನಮ್ಮ ಎನರ್ಜಿ ಎಲ್ಲ ಅಲ್ಲಿ ಹೋಗುತ್ತೆ, ಅಂದರೆ ಡ್ರೇನ್ ಆಗುತ್ತೆ. ನಿನಗೆ ಎನರ್ಜಿ ಇಲ್ಲ ಅಂತಂದರೆ ನೀ ಏನು ಮಾಡ್ತೀಯಾ? ನಥಿಂಗ್. ನೀ ಏನೂ ಮಾಡೋಕ್ಕಾಗಲ್ಲ. ನಿನಗೆ ಬೇಕಿರೋದು ಎನರ್ಜಿ. ಸೊ ಟೇಕ್ ಇಟ್ ಬ್ಯಾಕ್. ನೀನು ಯಾರನ್ನೂ ಬೇಡಬೇಕಾಗಿಲ್ಲ, ಯಾಕಂದರೆ ನೀನು ಇನ್ಫೈನೈಟ್ ಅಂತ ನಿನಗೆ ಗೊತ್ತಿದೆ. ದ ಇನ್ಫೈನೈಟ್ ವಿತಿನ್ ಯು ಕ್ಯಾನ್ ನೆವರ್ ಫೇಲ್. ನಿಮ್ಮೊಳಗಿರೋ ಆ ಅನಂತ ಯಾವತ್ತೂ ಫೇಲ್ ಆಗಲ್ಲ. ನಾನು ಹೇಳಿದ್ನಲ್ಲ, ಒಬ್ಬರ ಮಾತನ್ನು ಅರ್ಥ ಮಾಡ್ಕೋಬೋದು, ಒಬ್ಬರ ಹಾಡನ್ನು ಅರ್ಥ ಮಾಡ್ಕೋಬೋದು, ಒಬ್ಬರ ಡ್ಯಾನ್ಸನ್ನು ಅರ್ಥ ಮಾಡ್ಕೋಬೋದು, ಒಬ್ಬರ ಕಲೆಯನ್ನು ನೋಡಿ ಅರ್ಥ ಮಾಡ್ಕೋಬೋದು. ಒಬ್ಬರ ಸೈಲೆನ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಯೋಚನೆ ಮಾಡಿ. ಒಬ್ಬರು ಹೇಳೋ ಮಾತನ್ನು ಅರ್ಥ ಮಾಡ್ಕೋಬೋದು, ಒಬ್ಬರು ಹೇಳದೇ ಇರೋ ಮಾತುಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಒಬ್ಬರು ಹೇಳೋ ಸತ್ಯವನ್ನು ಅರಿಬೋದು, ಒಬ್ಬರು ಹೇಳದೇ ಇರೋ ಸತ್ಯವನ್ನು ಹೇಗೆ ಅರಿಯೋಕ್ಕೆ ಸಾಧ್ಯ? ಯಾವಾಗ ಈ ಅವ್ಯಕ್ತತೆ ಅಂತ ನಾವೇನು ಕರಿತೀವಿ, ಹೇಳದೇ ಇರ್ತಕ್ಕಂಥದ್ದು, ಕೇಳಿಸ್ದೇ ಇರ್ತಕ್ಕಂಥದ್ದು, ಸೈಲೆನ್ಸಲ್ಲಿ ಅವರು ನಮ್ಮ ಜೊತೆ ಮಾತಾಡ್ತಾ ಇರ್ತಕ್ಕಂಥದ್ದು, ಅವರು ಕೊಟ್ಟ ಸನ್ನೆಗಳು, ಇದು ನಮಗೆ ಬೇಕಾಗಿರೋದು. ಇದು ನಿಜವಾದ ಸ್ವರೂಪ. ಇದು ಎಲ್ಲಿದೆ? ನಥಿಂಗ್ನೆಸ್ಸಲ್ಲಿದೆ. ಯಾಕಂದರೆ ಅದು ವ್ಯಕ್ತ ಆಗಿಲ್ಲ ಅಂತ. ಇಟ್ಸ್ ನಥಿಂಗ್ನೆಸ್ಸಲ್ಲಿದೆ, ಡಾರ್ಕ್ನೆಸ್ಸಲ್ಲಿದೆ. ಇದೇ ಸೋರ್ಸು. ಈ ಎಟರ್ನಲ್ ಡಾವ್ ಅಂತ ಏನು ಹೇಳಿದ್ರು ಅವರು,
ನಿಮಗೆ ಯಾವುದೇ ಖುಷಿ ಆಗಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಆಗಬೇಕು, ಯಾವುದೇ ಖುಷಿ ಆಗಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳು ಬರಬೇಕು, ಗಿಫ್ಟ್ಗಳು ಬರಬೇಕು. ಇದಕ್ಕೆ ಸೋರ್ಸ್ ಎಲ್ಲ ಎಲ್ಲಿಂದ ಬರುತ್ತೆ? ನಥಿಂಗ್ನೆಸ್ಸಿಂದ ಬರುತ್ತೆ. ಆದ್ದರಿಂದ ಏನೋ ಇದೆ ಅನ್ನುವ ಜ್ಞಾನಕ್ಕಿಂತ ಏನೂ ಇಲ್ಲ ಅನ್ನುವ ಆ ಒಂದು ಅಲ್ಟಿಮೇಟ್ ಜ್ಞಾನ ಏನಿದೆ ಅದೊಂದು ಜ್ಞಾನನೇ. ಏನೂ ಇಲ್ಲ ಅನ್ನೋದೊಂದು ಜ್ಞಾನ. ಆದರೆ ಅದು ವ್ಯಕ್ತ ಆಗಿಲ್ಲ ಅಷ್ಟೇ. ಇದು ವ್ಯಕ್ತ ಆಗಿದೆ. ಎರಡು ರೀತಿಯಲ್ಲಿ ನೋಡ್ಬೋದು ನೀವು. ಹಾಗಿದ್ರೆ ನಾವು ಬದುಕೋದೆಲ್ಲ ವ್ಯಕ್ತವಾಗಿರುವ ಪ್ರಪಂಚದಲ್ಲಿ, ವ್ಯಕ್ತವಾಗಿರುವ ಬ್ರಹ್ಮಾಂಡದಲ್ಲಿ, ಹಾಗಿದ್ಮೇಲೆ ಬರೀ ಅವ್ಯಕ್ತತೆಯನ್ನು ನಂಬಿಕೊಂಡು ಬದುಕೋದು ಎಷ್ಟು ಸತ್ಯ ಅಂತ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಕ್ವಶನ್ ಬಂದಿರ್ಬೋದು. ಇದು ಸರಿಯಾದ ಯೋಚನೆ. ಬಟ್ ಇದನ್ನು ನಾವು ಮನುಷ್ಯರಿಗೆ ಬೇಕಾದಂಗೆ ಮಾಡ್ಯುಲೇಟ್ ಮಾಡ್ಬೋದು. ವ್ಯಕ್ತವಾಗಿರೋ ಪ್ರಪಂಚದಲ್ಲಿ ಬದುಕ್ಬೋದು, ಹಿಂಗೆಲ್ಲ ಆಸೆ ಪಟ್ಟು ಬದುಕ್ಬೋದು. ಅವ್ರಿಗೆ ನೀವು ಹೇಳ್ಬೋದು, ನೀ ಯಾಕೆ ನಾನು ಹಿಂಗೆ ಮಾಡ್ತಿದ್ಯಾ, ಹಿಂಗೆಲ್ಲ ಮಾಡ್ತೀವಿ ಅಂತ. ಬಟ್ ಅದರಿಂದ ಏನಾಗುತ್ತೆ? ಹೆಚ್ಚು ಪೇನ್ ಆಗ್ತಾ ಹೋಗುತ್ತೆ ಮತ್ತು ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ. ಅದ್ರ ಬದಲು ಏನೂ ಎಕ್ಸ್ಪೆಕ್ಟ್ ಮಾಡದೆ, ಏನನ್ನು ಡಿಫೈನ್ ಮಾಡದೆ, ಒಂದು ಜಗತ್ತಿನಲ್ಲಿ ಏನನ್ನು ಡಿಫೈನ್ ಮಾಡದೆ, ಏನು ಎಕ್ಸ್ಪೆಕ್ಟ್ ಮಾಡದೆ, ನನ್ನ ಎನರ್ಜಿಯನ್ನು ನಾನೇ ಇಟ್ಕೊಂಡ್ರೆ ಆಸೆಯನ್ನು ಬರೋದಕ್ಕಿಂತ ಮುಂಚೆ ಆ ಆಸೆಯನ್ನು ಅನುಭವಿಸು. ಒಂದು ವಸ್ತು, ಒಂದು ವಿಷಯ, ಒಂದು ಘಟನೆ, ಒಂದು ಫೀಲಿಂಗು ವ್ಯಕ್ತವಾಗೋಕ್ಕಿಂತ ಮುಂಚೆನೇ ಅದನ್ನು ಅನುಭವಿಸ್ಬಿಡು. ಹಿಂಗೆ ಮಾಡೋದ್ರ ಮೂಲಕ ಆ ವ್ಯಕ್ತ ಆಗೋ ಒಂದು ಕ್ರಿಯೆನ ನೀನು ಸ್ಟಾಪ್ ಮಾಡ್ತೀಯ. ಯಾವಾಗ ಆ ಕ್ರಿಯೆ ಸ್ಟಾಪ್ ಮಾಡ್ತೀಯ, ನಿನ್ನ ಎನರ್ಜಿ ಡ್ರೈನ್ ಆಗಲ್ಲ. ನಿನ್ನ ಎನರ್ಜಿ ಡ್ರೈನ್ ಆಗಲ್ಲ ಅಂತಂದರೆ ನಿನಗೆ ಕ್ರಿಯೇಟಿವ್ ಶಕ್ತಿ ಇನ್ನೂ ಒಳಗಡೆ ಇರುತ್ತೆ. ಆ ನಿನ್ನ ಅನಂತ ಆ ನಥಿಂಗ್ನೆಸ್ ಅಂತ ಏನಿದೆ, ನಿನ್ನೊಳಗಿನ ಆ ಅಲ್ಟಿಮೇಟ್ ನಥಿಂಗ್ನೆಸ್ಸು, ಅದರ ಪವರ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ಬುದ್ಧಿಸ್ಟ್ಗಳು ಎನ್ಲೈಟನ್ಮೆಂಟ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಸಡನ್ ಎನ್ಲೈಟನ್ಮೆಂಟ್ ಅಂತ ಕೂಡ ಕರೀತಾರೆ. ಬುದ್ಧಿಸ್ಟ್ ಮಾಂಕ್ಗಳಲ್ಲಿ ಈ ಝೆನ್ ಮಾಂಕ್ಗಳು ಅಂತ ಕರೀತಾರಲ್ಲ, ಏನು ಮಾಡ್ತಾರೆ ಅಂತಂದರೆ ಇವರು ಸುಮ್ಮನೆ ಕೊಡೋದು. ಎನ್ಲೈಟನ್ಮೆಂಟ್ ಏನು ಅಂತಂದರೆ ಏನೋ ಮಾಡಬೇಕು, ಏನೋ ಒಂದು ಜಪ ಮಾಡಬೇಕು, ಅದಲ್ಲ. ಸುಮ್ಮನೆ ಕೊಡೋದು. ಎಲ್ಲಿ ತನಕ? ನಿನಗೆಲ್ಲವೂ ಗೊತ್ತಾಗೋ ತನಕ. ಒಂದು ಕ್ಷಣಕ್ಕೆ ಅವರಿಗೆಲ್ಲವೂ ಗೊತ್ತಾಗ್ಬಿಡುತ್ತೆ. ಅದು ಏನು ಇಲ್ಲ ಅನ್ನೋದೇ ಆ ಅಲ್ಟಿಮೇಟ್ ಸತ್ಯ ಅಂತ. ಅಂದರೆ ಈ ರಮಣ ಮಹರ್ಷಿ ಒಂದು ಸ್ಟೋರಿ ಓದಬೇಕಾದ್ರೆ ಅವರಿಗೊಬ್ಬರು ಶಿಷ್ಯರು ಕೇಳ್ತಾರೆ, ಈಗ ಅಲ್ಟಿಮೇಟ್ ರಿಯಾಲಿಟಿ ಅಂದರೆ ಏನು? ಲೈಕ್ ಅಲ್ಟಿಮೇಟ್ ರಿಯಾಲಿಟಿ ಅಂದರೆ ಆ ಒಂದು ಅಬ್ಸಲ್ಯೂಟ್ನೆಸ್, ಆ ಒಂದು ನೈಜತ್ವ ಎಲ್ಲಿದೆ ಅಂತ ಕೇಳಿದಾಗ, ಈಗ ಕಾಣಿಸ್ತಾ ಇದೆ, ಇದು ನಿಜನಾ? ಹಂಗಂದ್ರೆ ಈಗೇನೋ ನಡೀತಾ ಇದೆ, ಕಾನ್ಷಿಯಸ್ನೆಸ್ ಇದೆ, ಇದೆಲ್ಲ ನಿಜನಾ ಅಂತ ರಮಣ ಮಹರ್ಷಿ ಆನ್ಸರ್ ಈ ಥರ ಹೇಳ್ತಾರೆ. ಯಾವುದು ಕಾನ್ಷಿಯಸ್ನೆಸ್ ಹೌದೋ, ಅಂದರೆ ಈಗೇನು ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಯಾವುದು ಕಾನ್ಷಿಯಸ್ನೆಸ್ ಹೌದೋ, ಯಾವುದು ಕಾನ್ಷಿಯಸ್ನೆಸ್ ಅಲ್ಲವೋ, ಲೈಕ್ ನಾನ್ ಕಾನ್ಷಿಯಸ್ನೆಸ್, ಯಾವುದು ಕಾನ್ಷಿಯಸ್ನೆಸ್ಸು, ಯಾವುದು ನಾನ್ ಕಾನ್ಷಿಯಸ್ನೆಸ್ಸು, ಇವೆರಡರ ಮೀರಿದ ಆಚೆಗೇನಿದೆಯೋ ಅದು ಅಲ್ಟಿಮೇಟ್ ರಿಯಾಲಿಟಿ ಅಂತ. ಅಂದರೆ ಯಾವುದು ಇದೆಯೋ, ಯಾವುದು ಇಲ್ಲವೋ, ಯಾವುದು ಇದೇ ಇಲ್ಲಗಳ ಆಚೆ ಇದೆಯೋ ಅದು ನಿಜವಾದ ಸತ್ಯ ಅಂತ ಅವ್ರು ಹೇಳಿದರು. ಮತ್ತೆ ಒಂದು ಕ್ವಶನ್ ಬರುತ್ತೆ, ಅಲ್ಲ ಈ ಇದೇ ಇಲ್ಲಗಳ ಆಚೆ ಏನೋ ಇದೆ ಹಾಗಂದ್ರೆ ಅದು ಇದೆ ಅಂತಂದ್ಮೇಲೆ ಅದು ಸತ್ಯ ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಯಾಕಂದರೆ ನೀವೇನಂದ್ರೆ ಇದೆ ಅಂತಂದರೆ ಅದು ಸತ್ಯ ಅಲ್ಲ, ಇಲ್ಲ ಅಂತಂದ್ರೂ ಕೂಡ ಸತ್ಯ ಅಲ್ಲ. ಇದೇ ಇಲ್ಲಗಳ ಆಚೆ ಏನಿದೆ, ಹಾಗಂದ್ರೆ ಅದು ಏನೋ ಇದೆ ಅಲ್ಲಿ, ಅದು ಅಲ್ಟಿಮೇಟ್ ರಿಯಾಲಿಟಿ ಅಂತ. ಅದು ಅಲ್ಟಿಮೇಟ್ ರಿಯಾಲಿಟಿನ ಮತ್ತೆ ಹಂಗಂದ್ರೆ? ಈ ಕ್ವಶನ್ಗೆ ಲೈಕ್ ನನಗೂ ಕೂಡ ರಿಸರ್ಚ್ ಮಾಡಿದಾಗ ಸರಿಯಾಗಿ ಆನ್ಸರ್ ಗೊತ್ತಾಗಿಲ್ಲ. ಪರ್ಹ್ಯಾಪ್ಸ್ ಇದಕ್ಕೆ ಆನ್ಸರೇ ಗೊತ್ತಾಗಲ್ಲ ಅಂತ ನನ್ನ ಪ್ರಕಾರ. ಯಾಕೆ ಅಂತಂದರೆ ಇದೊಂದು ಕ್ವಶನ್ನೇ ಅಲ್ಲ. ಯಾಕೆ ಇದು ಕ್ವಶನ್ ಅಲ್ಲ ಅಂತ ಹೇಳ್ತೀನಿ ಅಂತಂದರೆ, ಇದು ನೋಡೋಕ್ಕೆ ಕ್ವಶನ್ ಅನಿಸಿದ್ರು ಕೂಡ ಇದನ್ನು ಕೇಳ್ತಾ ಇರೋರು ಕಾನ್ಷಿಯಸ್ನೆಸ್ ಇರೋಂಥವ್ರು. ಅಂದರೆ ಇದು ಎಷ್ಟು ಬ್ಯೂಟಿ ಅಂತಂದರೆ ಈ ಸೆಂಟೆನ್ಸು ಇದು ತುಂಬ ಒಂಥರ ಹುಚ್ಚ ಥರ ಅನಿಸುತ್ತೆ. ಇದು ಹುಚ್ಚಲ್ಲ. ಯಾವುದು ಇದೆಯೋ, ಯಾವುದು ಕಾನ್ಷಿಯಸ್ನೆಸ್ಸೋ, ಯಾವುದು ಕಾನ್ಷಿಯಸ್ನೆಸ್ ಅಲ್ಲವೋ, ಯಾವುದು ಇವೆರಡರ ಆಚೆ ಇದೆಯೋ ಅದೇ ಅಲ್ಟಿಮೇಟ್ ಸತ್ಯ. ಅದು ದ ಎಟರ್ನಲ್ ಡಾವೋ, ಅದು ಪ್ಯೂರ್ ಡಾವೋ, ಅದು ಗಾಡ್, ಅದು ಇಮ್ಯಾಜಿನೇಷನ್. ಅದು ನಮಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂತಂದರೆ ಇದನ್ನು ನಾವು ಕಾನ್ಷಿಯಸ್ನೆಸ್ ಅನ್ನೋ ಒಂದು ಫೀಲ್ಡಿಂದ ಕ್ವಶನ್ ಮಾಡ್ತಾ ಇದ್ದೀವಿ. ನಾನು ಬದುಕಿದ್ದೀನಿ ಇವಾಗ ಅದಕ್ಕೋಸ್ಕರ, ಅಂದರೆ ನಾನು ಇದೆ ಅನ್ನೋ ಒಂದು ಕೆಟಗರಿ ಸೇರ್ತೀನಲ್ಲ. ಸೊ ಬೋತ್ ಇದೆ ಇಲ್ಲ ಅನ್ನೋದಿಲ್ಲ, ಇವೆರಡೂ ಸತ್ಯ ಅಲ್ಲ. ಈ ವೇದದಲ್ಲಿ ಇದೇ ಬರುತ್ತೆ, ಪ್ರಿಯ ಅಪ್ರಿಯ ಉಪೇಕ್ಷಾ ಅಂತ. ಪ್ರಿಯ ಅಂತಂದರೆ ಯಾವುದು ಒಂದು ಇದೆ, ಒಂದು ಸೋರ್ಸ್ ಇದೆ, ಒಂದು ದೇವರಿದೆ, ಒಂದು ಹಂಗೆ ಅನ್ಕೊಂಡು ನಂಬ್ತಾ ಹೋಗೋರು, ಇದು ನಿಜ ಅಲ್ಲ. ಅಪ್ರಿಯ, ಯಾವುದೂ ಇಲ್ಲ, ಎಲ್ಲ ನಾನೇ, ಏನು ನಡೀತಾ ಇಲ್ಲ, ಎಲ್ಲ ರ್ಯಾಂಡಮ್ಮು, ಇದು ನಿಜ ಅಲ್ಲ. ಉಪೇಕ್ಷಾ, ನಾನು ಇದೆ ಅಂತ ಕೂಡ ನಂಬಲ್ಲ, ಇಲ್ಲ ಅಂತ ಕೂಡ ನಂಬಲ್ಲ, ನನಗೆ ಬೇಕಾಗೇ ಇಲ್ಲ, ಅಗ್ನಾಸ್ಟಿಕ್ ವ್ಯೂಸು, ಇದು ಕೂಡ ನಿಜ ಅಲ್ಲ. ಮತ್ತು ಯಾವ್ದು ನಿಜ? ಪ್ರಿಯ ಅಪ್ರಿಯ ಉಪೇಕ್ಷಾ, ಇವು ಮೂರು ನಿಜ ಅಲ್ಲ. ಇವು ಮೂರು ಮೀರಿದ್ದು ಯಾವುದೋ ಅದು ಅಲ್ಟಿಮೇಟ್ ಬ್ರಹ್ಮನ್, ಅಥವಾ ಈ ಪ್ಯೂರ್ ಟಾವೋ, ಅಥವಾ ಇದು ಎಟರ್ನಲ್ ಕಾನ್ಷಿಯಸ್ನೆಸ್ ಅಂತಾರಲ್ಲ, ಇದು. ಸೊ ಈ ವಿಡಿಯೋದಿಂದ ಸ್ವಲ್ಪ ಇದು ಕಾಂಪ್ಲೆಕ್ಸ್ ಅನಿಸಿದ್ರು ಕೂಡ ಟಾಪಿಕ್ಕು, ಎಷ್ಟು ನಾನು ಮ್ಯಾಗ್ನೆಟಿಕ್ ಡೊಮೇನ್ಸ್ಗಳ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ಬೇಕು ಅಷ್ಟು ಮಾಡಿದ್ದೀನಿ. ಸೊ ಬೇಸಿಕಲಿ ಒಂದು ಸಮ್ಮರಿ ಹೇಳಬೇಕು ಅಂತಂದರೆ, ಜೀವನದಲ್ಲಿ ಒಂದು ಮಾಡ್ತೀನಿ ಅಂಥೇಳಿ ಹೇಳಿಬಿಟ್ಟು ಮಾಡಬಾರ್ದು, ಅದನ್ನು ಮಾಡಿ ತೋರಿಸ್ಬೇಕು. ಜೀವನದಲ್ಲಿ
ನೀನು ಅರ್ಥ ಮಾಡ್ಕೊಂತೀನಂತ ಹೋಗಬಾರ್ದು, ಮಾಡ್ಕೊಂಡು ಅವರಿಗೆ ತೋರಿಸ್ಬೇಕು. ಯಾಕೆ ಅಂತಂದರೆ ವ್ಯಕ್ತ ಮಾಡಿದಷ್ಟು ನಿನ್ನ ಎನರ್ಜಿ ಡ್ರೀಮ್, ಅವ್ಯಕ್ತ ಇದ್ದಷ್ಟು ನಿನ್ನ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಇಲ್ಲದೆ ಇರೋದನ್ನು ಡಿಫೈನ್ ಮಾಡೋಕ್ಕಾಗಲ್ಲ, ಇದ್ದಿರೋದನ್ನು ಪಡೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲ ಅನ್ನೋದು ಇರುತ್ತೆ. ಇಲ್ಲ ಅಂತಂದರೆ ಯಾವಾಗಲೂ ಇರುತ್ತದು. ಯಾಕಂದರೆ ಇಲ್ಲ ಅನ್ನೋ ಜಾಗದಿಂದನೇ ಅಲ್ಲ ಇದೆ ಇವಾಗೆಲ್ಲ ಇದೆಲ್ಲ ಕಾಣ್ತಾ ಇರೋದಲ್ಲ ಇಲ್ಲ ಅನ್ನೋ ಜಾಗದಿಂದ ಬಂದಿರೋದು. ಅಂದಮೇಲೆ ಇದೆ ಅನ್ನೋದಕ್ಕೆಲ್ಲ ಶಕ್ತಿ ಇರೋದು, ಇಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಶಕ್ತಿ ಇರೋದು, ಅಂದರೆ ನಥಿಂಗ್ನೆಸ್ಸಿಗೆ ಶಕ್ತಿ ಇರೋದು. ಆ ಸೋರ್ಸ್ ಅಂತ ಏನು ಹೇಳ್ತಿದೆ. ಈ ನಥಿಂಗ್ನೆಸ್ ಅಂತಂದರೆ ಏನನ್ನು ಎಕ್ಸ್ಪೆಕ್ಟ್ ಮಾಡದೇ ಇರೋ ವೇ ಅಂತ. ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಥಿಂಗ್, ಟೋಟಲ್ ಲೈಕ್ ಫ್ಲ್ಯಾಟ್ ಆಗಿದೆ ನನ್ನ ಫೀಲಿಂಗ್ಸು ಅಂತಂದರೆ. ಅಂದರೆ ಏನು ಖುಷಿ ಪಡಬೇಡ ಅಂತ ಹೇಳ್ತಾ ಇಲ್ಲ. ಫ್ಲ್ಯಾಟ್ ಅಂತಂದರೆ ನಾನು ಬೇಜಾರಾಗಿ ಇದ್ಬಿಡ್ತೀನಿ, ಏನಾದರೂ ನಾನು ಖುಷಿ ಆದರೂ ಹೀಗೆ ಇದ್ಬಿಡ್ತೀನಿ ಅಂತಲ್ಲ. ಕೆಲಸ ಮಾಡ್ತೀನಿ, 100% ಫೋಕಸ್ ನನಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಒಬ್ಬರನ್ನ ಸ್ಪೆಷಲ್ ಮಾಡಿದರೆ ಜೀವನದಲ್ಲಿ, ಒಂದು ಘಟನೆ ಆಗಬೇಕು ಅಂತ ಸ್ಪೆಷಲ್ ಮಾಡಿಬಿಟ್ರೆ, ಒಂದು ಈವೆಂಟ್ ನಾನು ಬಯಸ್ತಾ ಜಾಸ್ತಿ ಹೋಗ್ಬಿಟ್ರೆ, ಅದಕ್ಕೆ ನನ್ನಲ್ಲಿರ್ತಕ್ಕಂಥ ಆ ಅಲ್ಟಿಮೇಟ್ ಇನ್ಫೈನೈಟ್ ಎನರ್ಜಿನೇ ನಾನು ಕೊಡಬೇಕಾಗತ್ತೆ. ಎನರ್ಜಿ ಇಲ್ಲ ಅಂತಂದರೆ ನಿಮಗೇನೂ ಸಿಗಲ್ಲ ಜೀವನದಲ್ಲಿ. ಅದನ್ನು ನೀವು ಪಡಿಲೇಬೇಕು ಅಂತಂದರೆ ನೀವೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಲ್ಲ, ಅವಾಗ ಎನರ್ಜಿ ಡ್ರೈನ್ ಆಗುತ್ತೆ. ಸೊ ಆವಾಗ ಪೇನ್ ಜಾಸ್ತಿ. ಆ ಒಂದು ದಾರಿಯಲ್ಲಿ ಹೋಗ್ಬೋದು, ನಾನು ತಪ್ಪು ಅಂತ ಹೇಳ್ತಿಲ್ಲ, ಪೇನ್ ಜಾಸ್ತಿ. ಆದರೆ ನಾನು ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಫ್ರೀ ಫ್ರಮ್ ದ ಡಿಸೈರ್ ಹೇಳಿದ್ರಲ್ಲ ಲಾವ್ಸು, ಫ್ರೀ ಫ್ರಮ್ ದ ಡಿಸೈರ್. ನಿಮಗೆ ಏನೇ ಆದರೂ ಕೂಡ ಅವಾಗೆಲ್ಲವೂ ನಿಮ್ಮ ಒಂದು ನಿಮ್ಮ ಜೀವನದ ಅಲೆ ಏನಿದೆ ಆ ಅಲೆ ಮೂಲಕನೇ ಹೋಗ್ತಾ ಇರುತ್ತೆ. ಅವಾಗ ಯಾವುದೇ ರೆಸಿಸ್ಟೆನ್ಸ್ ಇರಲ್ಲ. ನೀವು ಹಿಂಗೆ ಇಸ್ತಾ ಇರ್ತೀರ, ಅಲೆ ಹಿಂಗೆ ಇರ್ತಾ ಇರುತ್ತೆ. ನೀವು ಹಿಂಗೆ ಬರೋದು, ಅಲೆ ಹಿಂಗೆ ಬರೋದು, ಡಿಕ್ಕಿ ಆಗೋದು, ಅದು ವ್ಯಕ್ತವಾಗದಾಗ ಮಾತ್ರ. ಸೊ ಅವ್ಯಕ್ತ ಲೈಫು, ನಥಿಂಗ್ನೆಸ್ಸಿಂದ ನಮಗೆ ಇರ್ತಕ್ಕಂಥ ಪವರು, ಆ ಸೈಲೆನ್ಸಲ್ಲಿ ಇರ್ತಕ್ಕಂಥ ಪವರು. ಒಬ್ಬರ ಭಾವನೆಯನ್ನು ಅವರು ವ್ಯಕ್ತ ಮಾಡಿರುವ ರೀತಿಯಲ್ಲಿ ಅರ್ಥ ಮಾಡ್ಕೋಬಾರ್ದು, ಅವರು ಅವ್ಯಕ್ತ ಮಾಡಿರುವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸೊ ಈ ಒಂದು ಟಾವೋಯಿಸಮ್ ವೇ, ಇದು ಒಂದು ನನಗೆ ಡೀಪಾಗಿ ಇಂಪ್ಯಾಕ್ಟ್ ಮಾಡಿದ ಒಂದು ವೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ನಾನು ಕೆಲವೊಂದು ಸಲ ಒಂದು ಆಗಬೇಕು ಅಂದಷ್ಟು ಅದು ಆಗಲ್ಲ. ಆಗಬಾರ್ದು ಅಂತಂದರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ, ನಾನು ಆಗಬಾರ್ದು ಅನ್ಕೊಂಡಿರಲ್ಲ. ಎಕ್ಸ್ಪೆಕ್ಟ್ ಮಾಡದಿದ್ದಾಗ ಅದು ಬಂದ್ಬಿಡಿರುತ್ತೆ. ಆ್ಯಕ್ಚುಲಿ ಗೊತ್ತೇ ಇರಲ್ಲ ನನಗೆ. ಇದು ತುಂಬ ಹ್ಯಾಪಿನೆಸ್ ಕೊಡುತ್ತೆ. ಎಲ್ಲ ಹೇಳ್ತಾರೆ, ಇಲ್ಲ ಕಷ್ಟಪಟ್ಟು ದುಡಿಯೋದ್ರಲ್ಲಿ ತುಂಬ ಖುಷಿ ಇದೆ, ನಿನಗೇನು ಗೊತ್ತು, ಏನೇನೋ ಮಾತಾಡ್ತಿದೆಯಾ ಅಂತ. ಹೌದು, ಕಷ್ಟಪಟ್ಟು ದುಡಿಯೋದ್ರಲ್ಲಿ ತುಂಬ ಖುಷಿ ಇದೆ, ಏನಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋಕ್ಕಿಂತ ಸುಖ ಈ ಪ್ರಪಂಚದಲ್ಲಿ ನನ್ನ ಪ್ರಕಾರ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಕಷ್ಟಪಟ್ಟು ದುಡಿಯುವಾಗ ಸ್ವಲ್ಪ ಏನಾದರೂ ಇನ್ನೂ ಕಷ್ಟ ಅನಿಸಿದ್ರೆ ಅವಾಗ ಬೇಜಾರು ಅನಿಸುತ್ತೆ. ಒಟ್ಟಿನಲ್ಲಿ ಅಂದರೆ ಮನಸ್ಸಲ್ಲಿರುತ್ತೆ, ಕೊನೆಗೆ ಅದು ಸಿಗುತ್ತೆ, ಇಷ್ಟು ಕಷ್ಟಕ್ಕೆಲ್ಲ ಪ್ರತಿಫಲ ಸಿಗುತ್ತೆ ಅಂತ. ಆದರೆ ಪಡ್ತಾ ಇರಬೇಕಾದ್ರೆ ಅದನ್ನು ಅನುಭವಿಸಿರೋದಂತೂ ನಾವು ನಿಜ ಅಲ್ವಾ, ಕಷ್ಟ ಅನುಭವಿಸಿರೋದು ನಿಜ. ಅದ್ರ ಬದಲು ಏನನ್ನೂ ವ್ಯಕ್ತ ಮಾಡದೆ, ಏನನ್ನೂ ಬಯಸ್ದೆ, ಲೈಕ್ ಎಲ್ಲವನ್ನೂ ಪಡಿತಾ ಹೋಗ್ತಾ ಇದ್ದೀನಿ ಅಂತ ಯಾವನಿಗೆ ಮನಸ್ಸಿಗೆ ಬಂದ್ಬಿಡುತ್ತೋ ಆ ಒಂದು ಸುಖ, ಅದು ಇನ್ಫೈನೈಟ್ ಆಗಿರ್ತಕ್ಕಂಥದ್ದು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.